ಆಕಾಶವಾಣಿ ಹಾಡು ಮಾತಾಡು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಹಾಡು ಮಾತಾಡು. ಪುಟಿ ಪುಟಿ ಪುಟಿ, ಏ ಅರೆ ಆಗ್ಲೇ ರೆಡಿ ಆಗ್ಬಿಟ್ಟಿದೀಯಾ? ಮೊನ್ನೆ ನಾನು ಮಂಗಳ ಅಕ್ಕ ರೇಡಿಯೋದಲ್ಲಿ ಬಂದು ಆನೆ ಬಂತೊಂದು ಆನೆ ಹೇಳ್ಕೊಟ್ಟಿದ್ವಲ್ವಾ, ಕಲ್ತ್ಕೊಂಡ್ಯಾ? ಅಮ್ಮ ಅಪ್ಪ ನೀನು ಆ ಹಾಡು ಹಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಹೇಳಿದ್ನಲ್ಲ ಆ ವಾಟ್ಸಪ್ ನಂಬರ್ಗೆ ಕಳಿಸಿದ್ರಾ? ಸರಿ, ಹಾಗಾದ್ರೆ ನಮ್ ಪುಟ್ಟಿ ಆ ಆನೆ ಬಂತೊಂದು ಆನೆ ಹಾಡನ್ನ ಎಷ್ಟು ಚೆನ್ನಾಗಿ ಹೇಳಿದಾಳೆ ಅನ್ನೋದನ್ನ ಆ ವಿಡಿಯೋದಲ್ಲೇ ನೋಡ್ತೀನಿ. ಪುಟ್ಟಿ, ನಿನ್ ಥರಾನೇ ಪುಟ್ಟು ಪುಟ್ಟು ಮಕ್ಕಳು ಅದೆಷ್ಟು ಜನ ಥರ್ತರಾವರಿ ವಿಡಿಯೋ ಮಾಡಿ ಕಳಿಸಿದ್ದಾರೆ ಗೊತ್ತಾ? ಅಂದ್ರೆ ಅವರೆಲ್ಲರೂ ನಮ್ಮ ಪುಟ್ಟಿ ಥರಾನೇ ರೇಡಿಯೋ ಮುಂದೆ ಕೂತು ಮಂಗಳ ಅಕ್ಕ ಹೇಳ್ಕೊಟ್ಟ ಹಾಡನ್ನ ಹಾಗೇ ಕಲ್ತ್ಬಿಟ್ಟಿದ್ದಾರೆ. ಅದ್ ಸರಿ, ಆನೆ ಬಂತೊಂದಾನೆ ಹಾಡನ್ನ ನಿನಗೆ ಹೇಳ್ಕೊಟ್ಟಿದ್ದು ಯಾವ ದಿನ? ಕಳೆದ ಗುರುವಾರ ತಾನೆ? ಪುಟ್ಟಿ, ನಾವು ನಿನಗೆ ಪದ್ಯ ಹೇಳ್ಕೊಡೋಕೆ ಬರೋದು ವಾರದಲ್ಲಿ 2 ದಿನ, ಮಂಗಳವಾರ ಗುರುವಾರ. ಹಾಗಾದ್ರೆ ಒಂದು ವಾರ ಅಂದ್ರೆ ಎಷ್ಟು ದಿನ ಹೇಳು? ಏ ಸರಿಯಾಗಿ ಸರಿಯಾಗಿ ಒಂದೊಂದು ಬೆರಳು ಎಣಿಸ್ಕೋತಾ ಹೇಳು. ಹೇಗೆ ಎಣಿಸೋದು ಮತ್ತೆ? ವಾರದಲ್ಲಿ ಬರೋ ಪ್ರತಿದಿನಕ್ಕೂ ಒಂದು ಹೆಸರು ಇರುತ್ತಲ್ವಾ? ಒಂದು ಹೆಸರು ಹೇಳಿ ಒಂದು ಬೆರಳು ಮಡಚು, ಮುಂದಿನ ಹೆಸರು ಹೇಳಿ ಇನ್ನೊಂದು ಬೆರಳು ಮಡಚು, ಆಮೇಲೊಂದು, ಆಮೇಲೆ ಇನ್ನೊಂದು, ಹಾಗೆ ಸೋಮವಾರದಿಂದ ಶುರು ಮಾಡು. ಎಲ್ಲಿ ಎಣಿಸು? ಸೋಮವಾರ 1, ಮಂಗಳವಾರ 2, ಬುಧವಾರ 3, ಗುರುವಾರ 4, ಶುಕ್ರವಾರ 5, ಶನಿವಾರ 6, ಭಾನುವಾರ 7. ಪುಟ್ಟಿಗೆ ಒಂದು ವಾರ ಅಂದ್ರೆ 7 ದಿನ ಅಂತ ಗೊತ್ತಾಗೋಯ್ತು ಅಲ್ವಾ? ಅದ್ ಸರಿ, ಈ 7 ದಿನದಲ್ಲಿ ಏನ್ ಮಾಡ್ತೀಯ ಪುಟ್ಟಿ? ಪ್ರತಿದಿನ ಆಟ ಆಡ್ತೀನಿ ಅಂತ ಹೇಳಿದ್ಯಲ್ಲ, ಹಾಗಾದ್ರೆ ಯಾವ ಆಟ ಆಡ್ತೀಯಾ? ಓಹೋ, ನಮ್ ಪುಟ್ಟಿ ಗಲ್ಲದ ಮೇಲೆ ಕೈ ಬೆರಳಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ, ಯಾವ ಆಟ ಆಡೋದು ಅಂತ. ಗೋಲಿ, ಬುಗುರಿ, ಚಿನ್ನಿಕೋಲು, ಕ್ರಿಕೆಟು, ಲಗೋರಿ. ಅರೆರೆ, ಆಟಗಳ ಹೆಸರು ಹೇಳ್ತಾ ಹೋದ್ರೆ ನಮ್ ಪುಟ್ಟಿ ಕಣ್ಣು ಮಿಂಚ್ತಾ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಹೇಗಿದ್ರು ನಿಂಗೆ ಪುಟಾಣಿ ಪದ್ಯ ಹೇಳ್ಕೊಡೋಕೆ ಮಂಗಳ ಅಕ್ಕನೂ ಬಂದಿದ್ದಾರೆ. ಅವರು ನಿನಗೆ ಈಗ ಒಂದು ಸ್ಪೆಷಲ್ ಪದ್ಯ ಹೇಳ್ಕೊಡ್ತಾರೆ. ಅದು ಕಲ್ತು ಬಿಟ್ರೆ ಸಾಕು, ವಾರದ ದಿನಗಳ ಹೆಸರು, ಬೇರೆ ಬೇರೆ ಆಟದ ಹೆಸರು ಎಲ್ಲ ಗೊತ್ತಾಗಿ ಹೋಗುತ್ತೆ. ಹಾಗಾದ್ರೆ ಕಳೆದ ಬಾರಿ ಮಾಡಿದ ಹಾಗೆ ಮಂಗಳ ಅಕ್ಕ ಒಂದು ಸಾಲು ಹೇಳಿದ್ರೆ ನೀನು ಅದನ್ನೇ ಇನ್ನೊಂದು ಸಾರಿ ಹಾಡಬೇಕು, ರಿಪೀಟ್ ಮಾಡಬೇಕು, ಆಯ್ತಾ? ಹಾಗೆ ಹಾಡ್ತಾ ಹಾಡ್ತಾ ಸುಲಭವಾಗಿ ಕಲ್ತು ಬಿಡಬಹುದು. ಶುರು ಮಾಡೋಣವಾ? ರೆಡಿ? 1, 2, 3, 4. ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ಸೋಮವಾರ ಚಿನ್ನಿ ಕೋಲು, ಮಂಗಳವಾರ ಕ್ರಿಕೆಟ್ ದಾಂಡು. ಸೋಮವಾರ ಚಿನ್ನಿ ಕೋಲು, ಮಂಗಳವಾರ ಕ್ರಿಕೆಟ್ ದಾಂಡು. ಬುಗುರಿಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ. ಬುಗುರಿಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ. ಶುಕ್ರವಾರಕ್ಕೆ ಗೋಲಿ ಆಟ, ಶನಿವಾರಕ್ಕೆ ಲಗೋರಿ ಆಟ. ಶುಕ್ರವಾರಕ್ಕೆ ಗೋಲಿ ಆಟ, ಶನಿವಾರಕ್ಕೆ ಲಗೋರಿ ಆಟ. ಭಾನುವಾರ ರಜದ ದಿನ, ಬೇಟೆಗೆ ಬೇಕು ಇಡೀ ದಿನ. ಭಾನುವಾರ
ಆಟಕ್ಕೆ ಸಾಲದು 7 ದಿನ. ವಾರಕ್ಕೆ 7 ದಿನ. ಆಟಕ್ಕೆ ಸಾಲದು 7 ದಿನ. ಅರೆ ಅರೆ, ಚಪ್ಪಾಳೆ ತಟ್ಕೊಂಡು ಕುಣಿತಾ ಇದೆಯಲ್ಲೇ ಪುಟ್ಟಿ. ಹಾಡು ಬಾಯಿಗೆ ಬಂದೇ ಬಿಡ್ತಾ? ಪರವಾಗಿಲ್ವೇ, ನಮ್ ಪುಟ್ಟಿ ತಾನೇ ಜಾಣೆ. ಅದ್ ಸರಿ, ದಿನಕ್ಕೊಂದು ಆಟ ಆಡೋ ಹಾಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಅಕ್ಕ ಈ ಹಾಡಲ್ಲಿ ಹೇಳ್ಕೊಟ್ರಲ್ವಾ. ಸೋಮವಾರ ಚಿನ್ನಿಕೋಲು, ಮಂಗಳವಾರ ಕ್ರಿಕೆಟ್ಟು, ಬುಧವಾರ ಬುಗುರಿ, ಗುರುವಾರ ಗರಡಿ ಮನೆ, ಶುಕ್ರವಾರ ಗೋಲಿ, ಶನಿವಾರ ಲಗೋರಿ, ಭಾನುವಾರ ಬೇಟೆ. ಅಬ್ಬಬ್ಬಾ, ಇಷ್ಟೊಂದು ಆಟ ಆಡ್ತಾಳ ನಮ್ ಪುಟ್ಟಿ. ಹೌದು, ನಮ್ ಪುಟ್ಟಿಗೆ ಗರಡಿ ಮನೆ ಅಂದ್ರೆ ಏನು ಅಂತ ಗೊತ್ತಾ? ಗರಡಿ ಮನೆ ಅಂದ್ರೆ ಕುಸ್ತಿ ಆಟ ಆಡೋ ಜಾಗ, ವ್ಯಾಯಾಮ ಮಾಡೋ ಜಾಗ. ಕುಸ್ತಿ ಆಟ ಆಡೋಕೆ ಚೆನ್ನಾಗಿ ವ್ಯಾಯಾಮ ಮಾಡಬೇಕು, ಚೆನ್ನಾಗಿ ಹಾಲು ಹಣ್ಣು ಆಹಾರ ತಿನ್ನಬೇಕು, ಆಗ್ಲೇ ಶಕ್ತಿ ಬರೋದು. ಅದ್ ಸರಿ, ಭಾನುವಾರ ಬೇಟೆ ಅಂತ ಬಂತಲ್ಲ ಹಾಡಲ್ಲಿ, ಹಾಗಂದ್ರೆ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ಕಾಡಿನ ಹತ್ತಿರದಲ್ಲೇ ಹಳ್ಳಿಗಳಿರ್ತಾ ಇದ್ವಲ್ಲ, ಆಗ ಕಾಡಲ್ಲಿದ್ದ ಹುಲಿ, ಚಿರತೆ, ತೋಳ, ನರಿ ಇಂಥವೆಲ್ಲ ಬಂದು ಹಳ್ಳಿ ಜನರು ಸಾಕ್ತಾ ಇದ್ದ ಕುರಿ, ಮೇಕೆ, ಆಡು, ಕೋಳಿ ಇಂಥ ಸಣ್ಣ ಸಣ್ಣ ಪ್ರಾಣಿಗಳನ್ನ ಎತ್ತುಕೊಂಡು ಹೋಗಿ ತಿಂದಾಕ್ಬಿಡ್ತಾ ಇದ್ವು. ಆ ಥರದ ಕಾಟ ಕೊಡೋ ಪ್ರಾಣಿಗಳನ್ನ ಬಾಣ ಬಿಟ್ಟು ಪಟಾಕಿ ಸಿಡಿಸಿ ಹೆದರಿಸಿ ಮತ್ತೆ ಕಾಡಿನ ಒಳಗಡೆ ಓಡಿಸೋಕೆ ಜನ ಎಲ್ಲ ಗುಂಪು ಸೇರ್ಕೊಂಡು ಹೋಗೋರು. ಅದೇ ಬೇಟೆ. ಹಿಂದಿನ ಕಾಲದಲ್ಲಿ ಬೇಟೆ ಆಡೋಕೆ ದೊಣ್ಣೆ, ಬಿಲ್ಲು, ಬಾಣ, ಮಚ್ಚು, ಕತ್ತಿ ಇವನ್ನೆಲ್ಲ ತಗೊಂಡು ಹೋಗೋರು. ನೀವೆಲ್ಲ ಈಗ ಬೇಟೆ ಆಟ ಅಂದ್ರೆ ಒಂದು ಬೆತ್ತದ ಕಡ್ಡಿನ ಬಗ್ಸಿ ಎರಡೂ ತುದಿಗಳನ್ನ ಸೇರಿಸಿ ದಾರ ಕಟ್ಟಿ ಬಿಲ್ಲು ಮಾಡಿಕೊಂಡು ಒಂದು ತೆಂಗಿನ ಕಡ್ಡಿನೋ ಅಥವಾ ಸಣ್ಣಗೆ ಸೀಳಿದ ಬಿದಿರಿನ ಕಡ್ಡಿನೋ ಬಾಣ ಅಂತ ಮಾಡಿಕೊಂಡು ಬಿಲ್ಲಲ್ಲಿ ಬಾಣ ಇಟ್ಟು ಸ್ವಲ್ಪ ದೂರದಲ್ಲಿರೋ ಮರಕ್ಕೆ ಅಥವಾ ಕಲ್ಲಿಗೆ ಗುರಿ ಇಟ್ಟು ಬಾಣ ಬಿಡ್ತೀರಿ ಅಲ್ವಾ? ಆದ್ರೆ ನೀನು ಬಾಣ ಬಿಡೋವಾಗ ಅಕ್ಕಪಕ್ಕದಲ್ಲಿರೋ ಯಾರಿಗಾದ್ರೂ ತಗಲಿ ಅಪಾಯ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ನೀನು ಇಂಥ ಬಿಲ್ಲು ಬಾಣ ಮಾಡ್ಕೊಂಡಿದೀಯಾ ಪುಟ್ಟಿ? ಹೌದಾ, ಮಾಡ್ಕೊಂಡಿದೀಯಾ? ಸರಿ, ಹಾಗಾದ್ರೆ ಎಲ್ಲಿ ಮಂಗಳ ಅಕ್ಕನ ಜೊತೆ ಇವತ್ತು ಹೇಳ್ಕೊಟ್ಟು ಹಾಡು ಮತ್ತೊಂದ್ಸಾರಿ ಹಾಡ್ಬಿಡು ನೋಡೋಣ. ವಾರಕ್ಕೆ 7 ದಿನ. ಆಟಕ್ಕೆ ಸಾಲದು 7 ದಿನ. ವಾರಕ್ಕೆ 7 ದಿನ. ಆಟಕ್ಕೆ ಸಾಲದು 7 ದಿನ. ಸೋಮವಾರ ಚಿನ್ನಿ ಕೋಲು, ಮಂಗಳವಾರ ಕ್ರಿಕೆಟ್ ದಾಂಡು. ಸೋಮವಾರ ಚಿನ್ನಿ ಕೋಲು, ಮಂಗಳವಾರ ಕ್ರಿಕೆಟ್ ದಾಂಡು. ಬುಗುರಿಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ. ಬುಗುರಿಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ. ಶುಕ್ರವಾರಕ್ಕೆ ಗೋಲಿ ಆಟ, ಶನಿವಾರಕ್ಕೆ ಲಗೋರಿ ಆಟ. ಶುಕ್ರವಾರಕ್ಕೆ ಗೋಲಿ ಆಟ, ಶನಿವಾರಕ್ಕೆ ಲಗೋರಿ ಆಟ. ಭಾನುವಾರ ರಜದ ದಿನ, ಬೇಟೆಗೆ ಬೇಕು ಇಡೀ ದಿನ. ಭಾನುವಾರ ರಜದ ದಿನ, ಬೇಟೆಗೆ ಬೇಕು ಇಡೀ ದಿನ. ವಾರಕ್ಕೆ 7 ದಿನ. ಆಟಕ್ಕೆ ಸಾಲದು 7 ದಿನ. ವಾರಕ್ಕೆ 7 ದಿನ. ಆಟಕ್ಕೆ ಸಾಲದು 7 ದಿನ. ಜಾಣೆ 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 ನಮ್ ಪುಟ್ಟಿ. ಅಮ್ಮಂಗೆ ಹೇಳಿ ಈ ಹಾಡು ವಿಡಿಯೋ ರೆಕಾರ್ಡ್ ಮಾಡಿಸಿ ನಾನು ಹೇಳೋ ಮೊಬೈಲ್ ನಂಬರ್ಗೆ ಕಳಿಸೋಕೆ ಹೇಳು. ನಿಂಗೂ ಒಂದು ಪ್ರಶಸ್ತಿ ಪತ್ರ ಬಂದರೂ ಬರಬಹುದು ಪುಟ್ಟಿ.
ಸರಿನಾ? ಹಾಗಾದ್ರೆ ನಾನು ನಾಳಿದ್ದು ಅಂದ್ರೆ ಗುರುವಾರ ಬರ್ತೀನಿ ಇನ್ನೊಂದು ಹಾಡು ಹೇಳ್ಕೊಡೋಕೆ. ರೆಡಿ ಇರ್ತೀಯಲ್ಲ? ಇರು. ಅಷ್ಟರಲ್ಲಿ ಅಪ್ಪ ಅಮ್ಮ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಹಾಗಾದ್ರೆ ನಾ ಹೊರಡಕ್ ಮುಂಚೆ ಇನ್ನೊಂದೇ ಒಂದ್ಸಾರಿ ಮಂಗಳ ಅಕ್ಕನ ಜೊತೆ ಹಾಡ್ಬಿಡ್ತೀಯಾ? ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ಸೋಮವಾರ ಚಿನ್ನಿ ಕೋಲು, ಮಂಗಳವಾರ ಕ್ರಿಕೆಟ್ ದಾಂಡು, ಸುಗುರಿಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ, ಶುಕ್ರವಾರಕ್ಕೆ ಗೋಲಿ ಆಟ, ಶನಿವಾರಕ್ಕೆ ಲಗೋರಿ ಆಟ, ಭಾನುವಾರ ರಜದ ದಿನ, ಬೇಟೆಗೆ ಬೇಕು ಇಡೀ ದಿನ. ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ಪ್ರೀತಿಯ ಪಾಲಕರೇ, ಹಾಡು ಮಾತಾಡು ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು 6,000ಕ್ಕೂ ಹೆಚ್ಚು ಜನ ಯೂಟ್ಯೂಬ್ನಲ್ಲಿ ನೋಡಿದ್ದಾರೆ, ಕೇಳಿದ್ದಾರೆ. ರೇಡಿಯೋದಲ್ಲಿ ಕೇಳಿದವರ ಸಂಖ್ಯೆ ಇದರ 100 ಪಟ್ಟಿಗೂ ಹೆಚ್ಚು. ಬೆಂಗಳೂರು ಆಕಾಶವಾಣಿಯ ಯೂಟ್ಯೂಬ್ ವಾಹಿನಿಯಲ್ಲಿ ನಿಮ್ಮ ಮಗು ಮುದ್ದಾಗಿ ಹಾಡುವಂಥ ವಿಡಿಯೋ ಅಪ್ಲೋಡ್ ಆಗಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಈಗ ಕಲಿಸಿದ ಹಾಡನ್ನು ನಿಮ್ಮ ಮಗುವಿಗೆ ಕಲಿಸಿ ಚೆನ್ನಾಗಿ ಹಾಡೋದನ್ನು ಅಭ್ಯಾಸ ಮಾಡಿಸಿ. ಆಮೇಲೆ ನಿಮ್ಮ ಸ್ಮಾರ್ಟ್ಫೋನ್ನಲ್ಲೇ, ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇಲ್ಲದೆ ಇದ್ದರೆ ನಿಮ್ಮ ಪರಿಚಿತರ ಸ್ಮಾರ್ಟ್ಫೋನ್ನಲ್ಲಿ ಕೂಡ ರೆಕಾರ್ಡ್ ಮಾಡಿ ಆ ಮಗು ಹಾಡೋದನ್ನ ಒಂದು ವಿಡಿಯೋ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9494176112 9449417612 ಇದಕ್ಕೆ 1 ವಾರದ ಒಳಗಾಗಿ ಕಳುಹಿಸಿಕೊಡಿ. ಉತ್ತಮ ಪ್ರದರ್ಶನ ಕೊಟ್ಟಂಥ ಮಕ್ಕಳಿಗೆ ಸಿರಿಗನ್ನಡ ಕಂದ ಪ್ರಶಸ್ತಿ ಪತ್ರವನ್ನು ಕೊಡಲಾಗುತ್ತೆ ಮತ್ತು ಆ ವಿಡಿಯೋಗಳನ್ನು ನಮ್ಮ ಬೆಂಗಳೂರು ಆಕಾಶವಾಣಿಯ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಇದರಿಂದ ಪ್ರಪಂಚದ ಎಲ್ಲ ಕಡೆ ಇರೋ ಜನರು ನಿಮ್ಮ ಮಗುವಿನ ವಿಡಿಯೋವನ್ನು ನೋಡಬಹುದು. ಪ್ರೀತಿಯ ಅಪ್ಪ ಅಮ್ಮಂದ್ರೆ ಗಮನಿಸಿ, ವಿಡಿಯೋನ ವಾಟ್ಸಾಪ್ಗೆ ಕಳಿಸುವಾಗ ಮಗುವಿನ ಹೆಸರು, ತಾಯಿಯ ಹೆಸರು, ತಂದೆಯ ಹೆಸರು, ಊರು, ಅಂಗನವಾಡಿ ಅಥವಾ ಓದ್ತಾ ಇರೋ ಶಾಲೆ ಹೆಸರು, ಮಗುವಿನ ವಯಸ್ಸು ಈ ವಿವರಗಳನ್ನು ಅಗತ್ಯವಾಗಿ ನಮೂದಿಸಿ. ಇದರ ಜೊತೆಗೆ ಬೆಂಗಳೂರು ಆಕಾಶವಾಣಿಯ ಯೂಟ್ಯೂಬ್ ವಾಹಿನಿಯನ್ನು ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ನಲ್ಲಿ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಅಂತ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದ್ರೆ ನಮ್ಮ ವಾಹಿನಿಯನ್ನು ನೀವು ನೋಡಬಹುದು. ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಒಂದು ಸಾರಿ ಸಬ್ಸ್ಕ್ರೈಬ್ ಆದರೆ ನಾವು ಹೊಸ ಹಾಡನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇದರಿಂದ ಮಗು ಹಾಡನ್ನು ಅಭ್ಯಾಸ ಮಾಡಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ನಿಮ್ಮ ಮಗು ನಿಮ್ಮ ಹೆಮ್ಮೆ, ನಮ್ಮ ರಾಜ್ಯದ ಹೆಮ್ಮೆ, ಕನ್ನಡದ ಹೆಮ್ಮೆ. ಕರ್ನಾಟಕದ ಪ್ರತಿ ಮಗುವೂ ಸಿರಿಗನ್ನಡ ಕಂದ ಪ್ರಶಸ್ತಿ ಪತ್ರ ಪಡೆಯೋಕೆ ಪ್ರತಿ ಅಪ್ಪ ಅಮ್ಮಂದ್ರೂ ಸಹಕರಿಸಿ ಮಕ್ಕಳ ಕಲಿಕಾ ಸಾಮರ್ಥ್ಯಕ್ಕೆ ನೀರೆರೆದು ಪ್ರೋತ್ಸಾಹಿಸಿ. ಬೆಳವ ಸಿರಿ ಮೊಳಕೆಯಲ್ಲಿ ಸಿರಿಗನ್ನಡ ಕಂದ ಪ್ರತಿ ಮನೆಯಲ್ಲಿ. ಬನ್ನಿ ಈ ಸಂಕಲ್ಪದ ಜೊತೆಗೆ ಮುಂದುವರಿಯೋಣ. ನಿಮ್ಮ ಮಗು ಹಾಡಿದ ವಿಡಿಯೋ ಕಳಿಸೋಕೆ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9494176112 9449417612. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮಲ್ಲಿಗೆ ಬರ್ತೇನೆ. ನಿಮ್ಮೆಲ್ಲರ ರಘುಮಾಮ. ನಮಸ್ಕಾರ. ಇದುವರೆಗೆ ಹಾಡು ಮಾತಾಡು ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಮಂಗಳಾ ರವಿ. ಸಂಮೋಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ SR ಭಟ್. ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.